ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿನಲ್ಲಿ ಒಂದು ಸರಳವಾದ ವಿಧಾನದಲ್ಲಿ ಹೆಂಗೆ ಉಪ್ಪಿನಕಾಯಿ ಹಾಕೋದು ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಆ ಬೆಟ್ಟದ ನೆಲ್ಲಿಕಾಯಲ್ಲಿ ಇರ್ತಕ್ಕಂಥ ಒಗರಿನ ಅಂಶ, ಆ ಒಂದು ಹುಳಿ ಅಂಶ, ಅದ್ರ ಜೊತೆಗೆ ಈ ಮೆಂತ್ಯ ಕಾಳು ಮತ್ತು ಸಾಸಿವೆ ಕಾಳನ್ನ ಹುರಿದು ಪುಡಿ ಮಾಡಿ ಹಾಕಿದ್ದು, ಖಾರದ ಪುಡಿ, ಬೆಳ್ಳುಳ್ಳಿ, ಇಂಗು ಇದೆಲ್ಲ ಸೇರಿ ಎಷ್ಟು ಚೆನ್ನಾಗಿರೋ ರುಚಿ ಕೊಡುತ್ತೆ ಅಂತಂದರೆ, ಊಟಕ್ಕೆ ಉಪ್ಪಿನಕಾಯಿ ಬೇಕು ಅಂತೀವಿ. ಆದರೆ ಇದನ್ನೇ ಊಟದ ಥರ ತಿನ್ನೋಷ್ಟು ರುಚಿ ನಮಗೆ ಕೊಡುತ್ತೆ. ಆಯಿತಾ? ನೀವು ಒಂದು ಸತಿ ಇದನ್ನ ಮಾಡ್ಕೊಂಡು ತಿನ್ರಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಇದು ಮಾಡೋದು ತುಂಬ ಸರಳವಾಗಿದೆ ನಾನು ಹೇಳ್ದಂಗೆ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು 1/4 ಕೆಜಿ ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಲೆಕ್ಕದಲ್ಲಿ ಒಂದು 10 ಇದಾವೆ ಅಂತ ಅನಿಸುತ್ತೆ. ಇದನ್ನ ಒಂದು ಒಂದು ಯಾವ್ದಾರ ಒಂದು ಸ್ಟೀಲಿನ ಚರಕ್ಲೋ ಪಾತ್ರೆನೋ ಇಟ್ಬಿಟ್ಟು, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ, ಸ್ವಲ್ಪ ನೀರಿಟ್ಬಿಟ್ಟು ಕಲ್ಲುಪ್ಪು ಹಾಕಿ, ಆ ನೀರು ಇನ್ನೇನು ಕುದಿ ಬೀಳುತ್ತೆ ಅನ್ನುವಾಗ ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕಿ. ಆಯಿತಾ? ಕಲ್ಲುಪ್ಪೇ ಬಳಸಿ, ಇಲ್ಲಿ ಪುಡಿ ಉಪ್ಪನ್ನ ಬಳಸಬೇಡಿ ಇದನ್ನು ಬೇಯಿಸೋದಕ್ಕೆ. ಇದು ಚೆನ್ನಾಗಿ ಕುದಿಯುತ್ತೆ. ಅಂದರೆ ಇದು ತನ್ನಿಚ್ಚಿಗೆ ತಾನೇ ಅದೇನಾಗುತ್ತೆ ನೆಲ್ಲಿಕಾಯಿ ಇದಾವಲ್ಲ, ಅವು ತನ್ನಿಚ್ಚಿಗೆ ತಾನೇ ಬಾಯಿ ಬಿಟ್ಕೊತವೆ ಕುದ್ದು, ಕುದ್ದು, ಕುದ್ದು. ಅಮ್ಮಮ್ಮ ಅಂತಂದರೆ ಒಂದು 5 ನಿಮಿಷ ಸಾಕಾಗುತ್ತೆ. ಗೊತ್ತಾಯ್ತಾ? ನಿಮಗೆ ಒಂದು ಟೈಮ್ ಹೇಳ್ಬೇಕಂದ್ರೆ ಒಂದು 5 ನಿಮಿಷದೊಳಗಡೆನೆ ನಿಮಗೆ ತೋರಿಸ್ತೀನಿ ನೋಡಿರಿ. ತನ್ನಿಚ್ಚಿಗೆ ತಾನೇ ಅದು ಎಸಳುಗಳಿರ್ತಾವಲ್ಲ ನೆಲ್ಲಿಕಾಯಿದು, ಅವು ಬಾಯಿ ಬಿಟ್ಕೊಂತವೆ ಈ ಥರ ನೋಡಿರಿ ಹಿಂಗೆ. ಆವಾಗ ನಿಮಗೆ ಸುಲಭವಾಗಿ ಅವನ್ನ ಬಿಡಿಸ್ಬೋದು ನಿಮ್ಗೆ ಎಸಳು ಥರ. ಬೆಳ್ಳುಳ್ಳಿ ಎಸಳುಗಳು ಹೆಂಗೆ ಬಿಡಿಸ್ತೀರೋ ಹಂಗೆ ಇದನ್ನು ಎಸಳುಗಳನ್ನ ಬಿಡಿಸಿ ಬಿಸಿಲಿಗೆ ಒಣ ಹಾಕ್ಬೋದು, ಚೆನ್ನಾಗಿರ್ತವೆ. ಆಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗ್ಬಿಡ್ತೀನಿ. ನಿಮಗೆ ಸುಮ್ಮನೆ ತೋರಿಸ್ತೀನಿ ನೋಡಿರಿ ಯಾವ ಥರ ಬರುತ್ತೆ ಅಂತೇಳಿ ಅಂತ. ನೋಡಿರಿ ಹಿಂಗಂದರೆ ಸಾಕು, ಎಷ್ಟು ಸರಾಗವಾಗಿ ಸಲೀಸಾಗಿ ಬೇಳೆ ಹಾಕ್ತೀವಿ ನೋಡಿರಿ ಅವು, ಅಲ್ವಾ? ಇವಾಗ ಇದನ್ನ ಏನು ಮಾಡಬೇಕಪ್ಪ ಅಂತ ನಾನೊಂದು ತಟ್ಟೆಗೋ ಪ್ಲೇಟಿಗೋ ತೊಗೊಂಡು ಎಲ್ಲ ಬಗೆ ಮಾಡ್ಕೊಳ್ರಿ ಅವನ್ನೆಲ್ಲ. ಅಂದರೆ ಬಿಡಿಸ್ಕೋಬೇಕು ಅವನ್ನ. ಅವೇನು ನೆಲ್ಲಿಕಾಯಿ ಎಸಳುಗಳು ಇದಾವಲ್ಲ, ಅವನ್ನ ನೀಟಾಗಿ ಬಿಡಿಸ್ಕೊಂಡು ಸ್ವಲ್ಪ ಬಿಸಿಲಿಗೆ ಒಣಹಾಕ್ಬೇಕಾಗತ್ತೆ. ಬಿಸಿಲಿಗೆ ಇವು 100ಕ್ಕೆ 100ರಷ್ಟು ಒಣಗಬಾರ್ದು. ಒಂದು 75 ಭಾಗ ಮಾತ್ರ ಒಣಗಿಸ್ಬೇಕು. ಅಂದರೆ ಬಿಸಿಲಲ್ಲಿ ನೀವು ಒಂದು ಒಳ್ಳೆ ಮಧ್ಯಾಹ್ನದ ಬಿಸಿಲಲ್ಲಿ ಇಡ್ತೀರಾ ಅಂತಂದರೆ ಒಂದು 2 ಗಂಟೆ ಸಾಕಾಗುತ್ತೆ. ಅಷ್ಟು ಖಾಲಿ ಒಂದು 70 ಭಾಗ ನೀರಿನಂಶ ಆವಿಯಾಗಿ ಇನ್ನೊಂದು 30 ಭಾಗ ನೀರಿನಂಶ ಇರುತ್ತೆ. ನೋಡಿರಿ ಹಿಂಗೆ ನಾನು ಹೆಂಗೆ ಬಿಡಿಸ್ತಾ ಇದ್ದೀನಿ, ಹಿಂಗೇ ನೀವೂ ಆ ಬೀಜಗಳಲ್ಲಿ ತೆಗೆದ್ಬಿಟ್ಟು ಆ ಕಡೆಗೆ ಹಾಕ್ರಿ. ಬೀಜ ಏನು ಬರೋದಿಲ್ಲ. ನೀವು ಏನಕ್ಕಾರ ಅದು ಬಳಕೆ ಮಾಡ್ಬೋದು ಅಂತಿದ್ರೆ ಬಳಕೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬಿದಿರಿನ ಚಿವಳಿ ಮೇಲೆ ಹಾಕ್ತಾಯಿದ್ದೀನಿ. ಅದೇ ತಟ್ಟೆಯಲ್ಲಿ ಇಡಬೇಡ್ರಿ, ಯಾಕಂದರೆ ಇದರಲ್ಲಿ ಒಂಥರ ಆಮ್ಲೀಯ ಅಂಶ ಇರುತ್ತಲ್ವ ನೆಲ್ಲಿಕಾಯಲ್ಲಿ, ಒಂಥರ ಕರ್ರಗಾಗ್ಬಿಡುತ್ತೆ ತಟ್ಟೆ ಎಲ್ಲ. ಹಂಗಾಗಿ ಈ ಥರ ಒಂದು ಕಾಟನ್ ಬಟ್ಟೆನೋ ಇಲ್ಲ ಬಿದಿರಿನ ಚಿಬ್ಳಿ ಮೇಲೆ ಒಣ ಹಾಕಿ ಹಿಂಗೆ ಮಾಡಿಕೊಳ್ರಿ. ನೋಡಿರಿ ಇಷ್ಟು ಈ ಥರ ಇರಬೇಕು. ಬಿಸಿಲಿಗೆ ಒಣಗಿದ ಮೇಲೆ ಸಂಪೂರ್ಣವಾಗಿ ಒಣಗಿಸ್ಬಾರ್ದು, 100ಕ್ಕೆ 100ರಷ್ಟು. ಒಂದು 75ರಿಂದ 80 ಭಾಗ ಅಥವಾ ಒಂದು 70 ಭಾಗ ಒಣಗಿದ್ರೂ ಸಾಕಾಗುತ್ತೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು 1 ಚಮಚ ಮೆಂತ್ಯಕಾಳು ತೊಗೊಂಡಿದ್ದೀನಿ. ಇದನ್ನು ಸಣ್ಣೂರಿನಲ್ಲೇ ಚೆನ್ನಾಗಿ ಘಮ ಬಿಡೋವರೆಗೂ ಮತ್ತು ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ ಮೆಂತ್ಯಕಾಳು ಎಷ್ಟು ತೊಗೊಂಡ್ನೋ ಅಷ್ಟೇ ಸಾಸಿವೆ ಕಾಳು ತೊಗೊಂಡಿದ್ದೀನಿ. ಸಾಸಿವೆ ಕಾಳು ಭಾಳ ಹೊತ್ತು ಹಿಡಿಯಲ್ಲ. ಸಾಸಿವೆ ಕಾಳನ್ನ ಯಾವುದೇ ಕಾರಣಕ್ಕೂ ಸೀಸ್ಬೇಡ್ರಿ. ಸಣ್ಣೂರಿನಲ್ಲೇ ಬೇಗ ಚಿಟಪಟ ಅಂದ್ಬಿಡ್ತವೆ. ಅದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ. ಆಮೇಲೆ ಒಂದು 4 ಕಾಳು ಜೀರಿಗೆ, ಅಂದರೆ ಒಂದು 1/4 ಚಮಚಕ್ಕಿಂತ ಕಡಿಮೆ ಜೀರಿಗೆ ಹಾಕ್ಕೊಳ್ಳಿ. ಇದನ್ನೇನು ಸ್ಟವ್ ಹಚ್ಬಿಟ್ಟು ನೀವು ಬಿಸಿ ಮಾಡಿ ಹುರಿಬೇಕು ಅಂತಿಲ್ಲ. ಬಾಣಲಿ ಹೆಂಗೂ ಕಾದಿರುತ್ತಲ್ಲ, ಅದೇ ಕಾವಿಗೆ ಒಂಚೂರು ಬೆಚ್ಚಗೆ ಆಗ್ತವೆ ಅಷ್ಟೇ ಸಾಕು. ಇದನ್ನು ಕೂಡ ಅದೇ ಜಾರಿಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ರಿ. ನೋಡಿರಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಬರ್ರಿ. ನಾನು ಇದಷ್ಟನ್ನು ಒಂದೇ ಸತಿ ಹಾಕ್ತಾಯಿಲ್ಲ, ನಾನು ಜಾಸ್ತಿ ಮಾಡ್ಕೋತೀನಿ. ನಿಮಗೆ ತೋರ್ಸೋಕ್ಕೆ ಅಂತೇಳಿ ಸ್ವಲ್ಪ ಅಳತೆನ ನಾನು ನಿಮಗೆ ತೋರಿಸ್ತಿರೋದು, ಆಯಿತಾ? ಆಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ನೀವು ಜಾಸ್ತಿ ಹಾಕಿದಷ್ಟು ಕೂಡ ರುಚಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿನ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಬೆಳ್ಳುಳ್ಳಿ ಹಾಕ್ತೀನಿ. ಅದ್ರ ಹಿಂದೆಯೇ ನೆಲ್ಲಿಕಾಯಿನ ಏನಿಲ್ಲ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಒಂದು 30 ಸೆಕೆಂಡು ಬಿಸಿ ಮಾಡ್ತೀನಿ, ಎರಡನ್ನೂ ಸೇರಿಸಿ. ಆಮೇಲಿಂದ ನೀವೇನು ಮಾಡಬೇಕು ಅಂತಂದರೆ, ಇದನ್ನೇನು ಭಾಳ ಹೊತ್ತು ತನಕ ಎಣ್ಣೆಯಲ್ಲಿ ಹುರಿಬೇಕು ಅಂತಿಲ್ಲ. ನಾನು ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ಅದು ಬಿಸಿ ಆಗಲಿ ಅದು. ಆಮೇಲಿಂದ ಇದಕ್ಕೆ ಏನೇನು ಹಾಕಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು, ಯಾಕಂದರೆ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ, ಯಾಕಂದರೆ ಅದು ಒಂದೇನು ಸರಿಯಾಗಿರೋದಿಲ್ಲ. ಒಂದು ಅವಣಿಗೆ ಉಪ್ಪಿರಬೇಕಂತಂದರೆ ಇನ್ನೊಂಚೂರು ಹಾಕಬೇಕಾಗತ್ತೆ. ನೀವು ಕೊನೆಗೆ ಒಂಚೂರು ರುಚಿ ನೋಡಿ ಕೂಡ ಹಾಕ್ಕೋಬೋದು. ಆಮೇಲೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಮ ಇಚ್ಛೆ, ಸ್ವಲ್ಪ ಖಾರ ಜಾಸ್ತಿ ತಿಂತೀರಾ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಇಲ್ಲ ನಾವು ಸ್ವಲ್ಪ ಕಡಿಮೆ ತಿಂತೀವಿ ಅನ್ನೋದ್ರೆ ಕಡಿಮೆ ತಿನ್ನಿರಿ. ಖಾರದ ಪುಡಿ ಹಾಕಿದ ಮೇಲೆ ನಾನಿಲ್ಲೇನು ಸಾಸಿವೆ ಕಾಳು ಮತ್ತು ಮೆಂತ್ಯಕಾಳು ಸ್ವಲ್ಪ ಜೀರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿರಿ ಒಂದು ಸ್ವಲ್ಪ, ಇದು 20 ನೆಲ್ಲಿಕಾಯಿಗೆ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇನ್ನೂ 20 ಇದ್ದಾವೆ. ನಿಮಗೆ ತೋರ್ಸೋಕ್ಕೆ ಅಂತೇಳಿ ಒಂದು 10 ನೆಲ್ಲಿಕಾಯಿ ತೋರಿಸ್ತಾ ಇರೋದು.
ಹಂಗಾಗಿ ಅದರಲ್ಲಿ ಒಂದು ಚಮಚದಷ್ಟು ಪುಡಿನ ಹಾಕಿದ್ದೀನಿ ಅದನ್ನು. ಇದು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಚೆನ್ನಾಗಿ ಇದಾಗುತ್ತೆ. ಆಯಿತಾ? ಕೊನೆಗೆ ಅರಿಶಿಣ ಪುಡಿ ಹಾಕ್ತೀನಿ. ಮೊದಲೇ ಅರಿಶಿಣ ಪುಡಿ ಹಾಕ್ಬಿಟ್ರೆ ಅದು ಎಣ್ಣೆ ಕಾದಿರುತ್ತಲ್ಲ ಕರ್ರಗಾಗ್ಬಿಡುತ್ತೆ. ಹಂಗಾಗಿ ಕೊನೆಗೆ ಹಾಕ್ಬೇಕು. ಖಾರದ ಪುಡಿನೂ ಅಷ್ಟೇನೆ ಕರ್ರಗಾಗಬಾರ್ದು ಎಣ್ಣೆಲಿ. ಇದನ್ನು ಸಣ್ಣೂರಿನಲ್ಲೇ ನಾನು ಮಾಡ್ತಿರೋದು ನೋಡ್ರಿ. ಅದು ಮೆಂತ್ಯ ಸಾಸಿವೆ ಹುರಿದಿದ್ದಿಂದ ಅಲ್ಲಿಂದ ಹಿಡಿದು ಇಲ್ಲಿವರೆಗೂನು ಸಣ್ಣೂರಿನಲ್ಲೇ ಇದನ್ನೆಲ್ಲ ಮಾಡ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ನೋಡಿರಿ ಹಿಂಗೆ ಚೆನ್ನಾಗೆಲ್ಲ ನೀವು ಇದು ಮಾಡಿದ್ಮೇಲೆ ಇವಾಗ ಒಂದು ಸತಿ ರುಚಿ ನೋಡಿರಿ. ಉಪ್ಪು ಕಡಿಮೆ ಆಗಿತ್ತು ಅಂತಾರೆ ಇನ್ನೊಂಚೂರು ಉಪ್ಪು ಉದ್ರಿಸ್ಕೊಳ್ರಿ. ಇನ್ನೊಂಚೂರು ಉಪ್ಪು ಉದ್ರಿಸ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಗೂರಾಡ್ರಿ. ಗೊತ್ತಾಯ್ತಾ? ಪೂರ್ತಿ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ನೋಡಿರಿ ಇಷ್ಟು ಪುಡಿ ಉಳ್ದೈತಿ ಇನ್ನು. ಮತ್ತೆ ಮಾಡಿದಾಗ ಅದನ್ನ ಹಾಕೋತೀನಂತೆ. ಯಾಕಂತಂದರೆ ಇಷ್ಟಿಷ್ಟು ಅರ್ಧ ಚಮಚ ಎಲ್ಲ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು 6 ತಿಂಗಳವರೆಗೂ ಇಡ್ಬೋದು. 6 ತಿಂಗಳವರೆಗೂ ಇಟ್ಟರೆ ಏನಂದರೆ ಏನು ಕೆಡೋದಿಲ್ಲ. ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ, ಹೊರಗಿಟ್ರೂ ಒಂದು 6 ತಿಂಗಳವರೆಗೂ ಇರುತ್ತೆ. ಆಮೇಲೆ ನೀವೇನಪ್ಪ ಅಂದರೆ ಅದು ಗಾಜಿನ ಬಾಟ್ಲಿಯೆಲ್ಲ ನೀರಿನಂಶ ಏನೂ ಇರಬಾರ್ದು. ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಇದಕ್ಕೆ ತುಂಬಿಡಬೇಕಾಗತ್ತೆ. ಅವಾಗ ಏನಂದರೆ ಏನೂ ಆಗೋದಿಲ್ಲ. ಸರಿ ಆಯಿತು. ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬ ರುಚಿ ಅಂತ ಅದ್ಭುತವಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ತೀರಾ ಏನು ಎಣ್ಣೆಯನ್ನು ಜಾಸ್ತಿ ಹಾಕಿಲ್ಲ. ಆಮೇಲೆ ನಿಮ್ಮೆಲ್ರಿಗೂ ಒಂದು ಗುಮಾನಿ ಬರ್ಬೋದು. ಮತ್ತು ಅದರಲ್ಲಿ ಒಂದು 70 ಭಾಗ ಅಷ್ಟೇ ಒಣಗಿಸಿರ್ತೀವಿ ನಾವು. ಮತ್ತು ನೀರಿನಂಶ ಇರುತ್ತಲ್ಲ ಕೆಡಲ್ವಾ ಅಂತೇಳಿ. ಅದು ಕೆಡೋದಿಲ್ಲ. ಯಾಕಂದರೆ ಅದು ತಣ್ಣೀರು ಏನಾರು ಬಿದ್ದರೆ ಮಾತ್ರ ಕೆಡುತ್ತೆ ಮೇಲೆ. ಅದು ಚೆನ್ನಾಗಿ ಕುದ್ದಿರುತ್ತೆ. ನೆಲ್ಲಿಕಾಯಿನಲ್ಲಿ ಇರ್ತಕ್ಕಂಥ ನೀರಿನಂಶ ಚೆನ್ನಾಗಿ ಕುದ್ದಿರುತ್ತೆ. ಉಪ್ಪಿನಂಶನೂ ಸೇರಿರುತ್ತೆ. ಉಪ್ಪು, ಹುಳಿ, ಖಾರ ಇದೆಲ್ಲ ಸೇರಿರೋದ್ರಿಂದ ಅದು ಕೆಡೋದಿಲ್ಲ. 6 ತಿಂಗಳಿಟ್ರೂ ಕೆಡೋದಿಲ್ಲ. ಆಯಿತಾ? ನೀವೇನಾದರೂ ಬಾಟ್ಲಿ ಚೆನ್ನಾಗಿ ಒರೆಸಿಲ್ಲ ಅಂತಂದರೆ ಅದರಲ್ಲೇನಾದ್ರು ನೀರಿನಂಶ ಇತ್ತು ಅಂತಂದರೆ ನೀವು ಮುಚ್ಚಳ ತಿರುವಿಟ್ರಿ ಅಂತಂದರೆ ಆವಾಗ ಕೆಡುತ್ತೆ. ಹಾಗಾಗಿ ಚೆನ್ನಾಗಿ ಗಾಜಿನ ಬಾಟ್ಲಿನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿ ಒಣಗಿದ ಮೇಲೆ ಉಪ್ಪಿನಕಾಯಿನ ಹಾಕಿಟ್ರೆ ಚೆನ್ನಾಗಿರುತ್ತೆ. ಇದು ಅವತ್ತೇ ತಿನ್ನೋದಕ್ಕಿಂತ ಒಂದು 3 ದಿನ 4 ದಿನ ಬಿಟ್ಟಾಗ ಇನ್ನೂ ಚೆನ್ನಾಗಿ ಕಳೆದುಕೊಳ್ಳುತ್ತೆ. ಆವಾಗ ಇನ್ನೂ ರುಚಿ ಅದ್ಭುತವಾಗಿರುತ್ತೆ. ಗೊತ್ತಾಯ್ತಾ? ಇದು ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇದನ್ನು ನೀವೆಲ್ಲರೂ ಕೂಡ ಒಂದು ಸತಿ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತೇಳಿ. ಓಕೆ ಟಾಟಾ, ಬಾಯ್ ಬಾಯ್.